ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ SSLC ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾದರೆ ಬನ್ನಿ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ತಡ ಮಾಡದೆ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂದರೆ ನಾನು ಹೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ಆ ಥರ ಕ್ವಶನ್ಸ್ ಯಾವ್ಯಾವ್ದಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇದು ಮೊನ್ನೆ ನಡೆದಂಥ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿದು ಕ್ವಶನ್ ಪೇಪರು. ಸೊ ಒಂದ್ಸರಿ ನೀವು ನೋಡ್ಕೊಬನ್ನಿ. ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಫಸ್ಟ್ ಮೇನಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಇದೆ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್ 8 ಕೊಟ್ಟಿರ್ತಾರೆ. 8 ಒಂದೊಂದು ಮಾರ್ಕ್ಸು, ಟೋಟಲ್ 8 ಕ್ವಶನ್ಸ್ 8 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 1 ಮಾರ್ಕ್ಸ್ದು 8 ಕೊಟ್ಟಿರ್ತಾರೆ. ಅದು 8 ಮಾರ್ಕ್ಸ್ಗೆ ಕೊಟ್ಟಿರ್ತಾರೆ. ಸೊ ಒಂದ್ಸರಿ ಕ್ವಶನ್ ಪೇಪರ್ ನೋಡಿ ನೀವು. ನೆಕ್ಸ್ಟ್ ಮೈನ್ ಬಂದುಬಿಟ್ಟು 2 ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದನ್ನು 8 ಕೊಟ್ಟಿರ್ತಾರೆ. ಸೊ 8 2 16, ಟೋಟಲ್ ಇದು 16 ಮಾರ್ಕ್ಸ್ಗಾಗುತ್ತೆ. ನೆಕ್ಸ್ಟ್ ಮೈನ್ ಬಂದುಬಿಟ್ಟು ನಿಮಗೆ 9 ಕ್ವಶನ್ಸ್ ಇರುತ್ತೆ. 3 ಮಾರ್ಕ್ಸ್ಗೆ, ಟೋಟಲ್ 27 ಮಾರ್ಕ್ಸ್ಗಿರುತ್ತೆ. ಟೋಟಲ್ 9 ಕ್ವಶನ್ಸ್. ಆ 9 ಕ್ವಶನ್ಸಲ್ಲಿ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಅಂತಂದರೆ ಈಗ 2 ಕ್ವಶನ್ಸ್ ಕೊಟ್ಬಿಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನ ನೀವು ಬರೆಯುವಂಥ ಅವಕಾಶ ಸಹ ನಿಮಗೆ ಕೊಟ್ಟಿರ್ತಾರೆ. ನೀವು ಕ್ವಶನ್ ಪೇಪರ್ನ ಗಮನಿಸಿದರೆ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಟೋಟಲ್ 9 ಕ್ವಶನ್ಸಲ್ಲಿ ಅಂದರೆ ಒಂದೇ ಕ್ವಶನ್ಸಲ್ಲಿ ಅದರಲ್ಲಿ ನಿಮಗೆ ಅಂದರೆ ಒಂದೇ ಚಾಪ್ಟರಲ್ಲಿ ಅದರಲ್ಲಿ ನಿಮಗೆ ಏನಾಗಿರುತ್ತೆ ಅಂದರೆ ಚಾಯ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಮೇನ್ ಬಂದುಬಿಟ್ಟು 4 ಕ್ವಶನ್ಸ್ ಇರುತ್ತೆ. 4 ಮಾರ್ಕ್ಸ್ಗೆ ಟೋಟಲ್ 16 ಮಾರ್ಕ್ಸ್ ಆಗುತ್ತೆ. ನಾನು ಏನಕ್ಕೋಸ್ಕರ ಇದನ್ನು ತೋರಿಸ್ತೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಸೊ ಲಾಸ್ಟಿದು 1 ಕ್ವಶನ್ ಕೊಟ್ಟಿರ್ತಾರೆ 5 ಮಾರ್ಕ್ಸ್ಗೆ. ಸೊ ಅದೇ ರೀತಿ ಇದೊಂದು ಕ್ವಶನ್ ಪೇಪರ್ ಇದೆ, ಮಾಡೆಲ್ ಪೇಪರ್. ಇದನ್ನು ನೋಡ್ಕೊಂಬಿಡಿ ಒಂದ್ಸರಿ. ಸೊ ಇದರಲ್ಲೂ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ 8 ಕೊಟ್ಟಿರ್ತಾರೆ. ಅದರಲ್ಲಿ 8 ಮಾರ್ಕ್ಸ್ಗೆ. ಇದೇ ರೀತಿ ಒಂದು ಸರಿ ನೋಡ್ಕೊಂಡೋಗಿ ಏನಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ನೋಡಿದ್ರಲ್ವಾ ಕ್ವಶನ್ ಪೇಪರು. ಈಗ ಅದೆಲ್ಲ ಕ್ವಶನ್ ಪೇಪರ್ನ ರೆಫರ್ ಮಾಡಿ ನಾನು ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಅಂದರೆ ಈ ಥರ ಕ್ವಶನ್ಸ್ ಬಂದೇ ಬರುತ್ತೆ ಎಕ್ಸಾಮ್ಗೆ ಅನ್ನೋದನ್ನು ನಾನು ಇಲ್ಲಿ ಬರೆದಿಟ್ಟಿದ್ದೀನಿ. ಈ ಕ್ವಶನ್ಸ್ನ ನೀವು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಪಕ್ಕಾ ಪಾಸ್ ಆಗೇ ಆಗ್ತೀರಾ ಮ್ಯಾಥ್ಸಲ್ಲಿ. ಯಾರೆಲ್ಲ ನನಗೆ ಮ್ಯಾಥ್ಸ್ ತುಂಬ ಕಷ್ಟ, ನಂಗೆ ಪಾಸ್ ಆಗೋದು ಕಷ್ಟ ಅಂತಾರೋ ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ, ಒಂದೊಂದೇ ಕ್ವಶನ್ಸ್ನ ನೋಡ್ಕೊಂಬರೋಣ. ಅಲ್ಲಿ ಫಸ್ಟ್ ಕ್ವಶನ್ ಬಂದು ಪ್ರೂವ್ ದಟ್ √5 ಈಸ್ ಅನ್ ಇರ್ರಾಷನಲ್ ನಂಬರ್. ಅಂದರೆ ಅವರು √5 ಆದರೂ ಕೊಡ್ಬೋದು, ಇಲ್ಲ √3 ಆದರೂ ಕೊಡ್ಬೋದು. ನೀವು ಈ ಥರ ಕ್ವಶನ್ ಕಲ್ತ್ಕೊಂಡಿದ್ದೀರಾ ಅಂತಂದರೆ ವೆದರ್ ಇಟ್ ಮೇ ಬಿ ದ √5 ಕೇಳಿದ್ರು ಬರಿಬೋದು, √3 ಕೇಳಿದ್ರು ಬರಿಬೋದು, ಇಲ್ಲ 3 + √5 ಕೇಳಿದ್ರು ಬರಿಬೋದು. ಇದನ್ನು ನೀವೇನು ಮಾಡಬೇಕು, ಇಟ್ ಈಸ್ ಅ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಇದು ನಿಮಗೆ 3 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಎಲಿಮಿನೇಷನ್ ಮೆಥಡ್. ಇಟ್ ಈಸ್ ಅ ವೆರಿ ಈಸಿ ಮೆಥಡ್. ಇದು 2 ಮಾರ್ಕ್ಸ್ಗೆ ಪಕ್ಕ. ಅಂದರೆ ನಾನಿಲ್ಲಿ ಏನು ಬರೆದಿದ್ದೀನಿ ಕ್ವಶನ್ಸು ಇದೆಲ್ಲ ಪಕ್ಕ ಬರೋ ಅಂಥ ಕ್ವಶನ್ಸೇ ನಾನು ಬರೆದಿರೋದು. ಎಲಿಮಿನೇಷನ್ ಮೆಥಡಲ್ಲಿರುತ್ತೆ. ನೆಕ್ಸ್ಟ್ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಮೀನ್ಸ್ ಫ್ಯಾಕ್ಟರೈಸ್ ಅಂತ ಕೊಡ್ತಾರೆ. ನೀವು 2 ರೂಟ್ಸ್ನ ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ನಿಮಗೆ 2 ಬರುತ್ತೆ, ಆ ಥರ ರೂಟ್ಸ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಒಂದು ಕ್ವಶನ್ ಇರುತ್ತೆ, ಅದು ಕೂಡ 2 ಮಾರ್ಕ್ಸ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ದ EP ಯೂಸಿಂಗ್ ಫಾರ್ಮುಲಾ. ಅಂದರೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಮ್ ಆಫ್ ದ ಟರ್ಮ್ಸ್ನ ಕಂಡುಹಿಡಿಯುವಂಥದ್ದು. ಇದು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಈ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ಗೆ ಬಂದಿದ್ದೀರಾ ಅಂತಂದರೆ ನೀವು ಫಾರ್ಮುಲಾಸ್ ಓದ್ಕೊಂಡಿದ್ದೀರಾ ಅಂದರೆ ಚೂಸ್ ದ ಕರೆಕ್ಟ್ ಆಪ್ಷನಲ್ಲಿ 1 ಮಾರ್ಕ್ಗೆ ಖಂಡಿತ ಬಂದೇ ಬರುತ್ತೆ. ಮತ್ತು ಅದರ ಮೇಲೆ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೀವು ಫಾರ್ಮುಲಾ ಓದ್ಕೊಂಡಿದ್ದೀರಾ ಅಂತಂದರೆ ಆ 4 ಮಾರ್ಕ್ಸ್ ಕ್ವಶನ್ನು ನಿಮಗೆ ತುಂಬ ಈಸಿ ಆಗುತ್ತೆ.
ನೆಕ್ಸ್ಟ್ ಪ್ರಾಬಬಿಲಿಟಿ ಚಾಪ್ಟರ್ ನೀವು ತೊಗೊಂಡಿದ್ದೀರಾ ಅಂತಂದರೆ ಒಂದು ನೀವು ಕ್ವಶನ್ನು ಚೂಸ್ ದ ಕರೆಕ್ಟ್ ಆಪ್ಷನಲ್ಲಿ ನೋಡ್ಬೋದು, ಅದು ಪಕ್ಕ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಪ್ರಾಬಬಿಲಿಟಿಯಲ್ಲಿ 2 ಅಥವಾ 3 ಮಾರ್ಕ್ಸ್ ಕ್ವಶನ್ನು ಇದ್ದೇ ಇರುತ್ತೆ. ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್ ಮೀನ್ಸ್ ನಿಮಗೆ ಫ್ಯಾಕ್ಟರೈಸೇಷನ್ ಬಂದಿದೆ ಅಂತಂದರೆ ಇದು ತುಂಬ ಈಸಿ. ಫ್ಯಾಕ್ಟರೈಸ್ನ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿದು ಅದು ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ನ ಕಂಡುಹಿಡಿಯೋದು. ಆ್ಯಂಡ್ ವಿ ಹ್ಯಾವ್ ಟು ವೆರಿಫೈ ದ ರಿಲೇಷನ್, ಅದನ್ನೇ ನಾವು ವೆರಿಫೈನ ಮಾಡ್ತೀವಿ. ಅಂದರೆ ಸಮ್ ಆಫ್ ದ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಇವೆರಡು LHS RHS ಎರಡೂ ಈಕ್ವಲ್ ಬರಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಲ್ಫಾ ಬೀಟಾ ಅದೇನಾಗುತ್ತೆ ಸಿ ಬೈ ಎ ಇವೆರಡೂ ಈಕ್ವಲ್ ಬರಬೇಕು. ಇದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಬಂದಿದ್ದೀವಿ ಅಂತಂದರೆ ಸರ್ಕಲಲ್ಲಿ ನಿಮಗೆ ಥೀರಮ್ 10.2 ಥೀರಮ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಥೀರಮ್, ಬಟ್ ಯು ಹ್ಯಾವ್ ಟು ರೆಫರ್ ದ 10.1 ಆಲ್ಸೋ. ಅಂದರೆ 10.2 ಥೀರಮ್ ತುಂಬ ಇಂಪಾರ್ಟೆಂಟ್ ಥೀರಮ್ ಅದು. ನೀವೇನು ಮಾಡಿರಬೇಕಂದ್ರೆ 10.1 ನೋಡ್ಕೊಂಡಿರಬೇಕು. ಇವೆರಡರಲ್ಲಿ ಒಂದು ಬರುವಂಥ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ಬಂದು ಥೀರಮ್ಸಲ್ಲಿ ನಾನು ಹೇಳ್ತಾ ಇರೋದು BPT ಬೇಸಿಕ್ ಪ್ರಪೋರ್ಷನಾಲಿಟಿ ಥೀರಮ್ ಆರ್ ಥೇಲ್ಸ್ ಥೀರಮ್ ಅಂತ ಕರಿತೀವಿ. AAA ಕ್ರೈಟೀರಿಯಾ ಇವೆರಡು ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಥೀರಮ್ ಅಂತಲೇ ಹೇಳ್ತೀವಿ. ಅಂದರೆ ಮಿಕ್ಕಿದ ಇಂಪಾರ್ಟೆಂಟ್ ಅಲ್ವಾ, ಅದು ಇಂಪಾರ್ಟೆಂಟೇ, ಬಟ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಇವೆರಡೂ ಥೀರಮ್ನ ಓದ್ಕೊಳ್ಳಿ. ನೆಕ್ಸ್ಟ್ ಗ್ರಾಫ್, ನಿಮಗೆ ಎಲಿಮಿನೇಷನ್ ಮೆಥಡ್ ಬಂದಿದೆ ಅಂತಂದರೆ ಗ್ರಾಫ್ ಮಾಡೋದು ತುಂಬಾ ಈಸಿ. ಸೊ ಇವೆಲ್ಲ ಕ್ವಶನ್ಸ್ನು ನೀವು ಓದಿದ್ದೀರಾ ಅಂತಂದರೆ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ನೀವು ಎಕ್ಸಾಮಲ್ಲಿ ಖಂಡಿತ 30 ಮಾರ್ಕ್ಸ್ ತೆಗಿಯೋ ಅಂಥದ್ದು ತುಂಬಾ ಈಸಿ. ನಾನು ಹೇಳ್ತಾ ಇರೋದು ಇದು ಪಾಸಿಂಗ್ ಪ್ಯಾಕೇಜ್. ಅಂದರೆ ಯಾರೆಲ್ಲ ನಾನು ಮ್ಯಾಥ್ಸಲ್ಲಿ ಫೇಲ್ ಆಗ್ತೀನಿ ಅನ್ನೋ ಭಯ ಯಾರಿಗಿರುತ್ತೆ ಅವರೆಲ್ಲ ಈ ಕ್ವಶನ್ಸ್ನ ಒಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗಲೂ ಅಷ್ಟೇ, ಈಗಲೂ ಕೂತ್ಕೊಂಡು ಈಗೇನು ಕ್ವಶನ್ಸ್ ಹೇಳಿದ್ದೀನಿ ಈ ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ನೀವು ಖಂಡಿತ ಪಾಸ್ ಆಗೇ ಆಗ್ತೀರಾ. ಇವೆಲ್ಲ ಕ್ವಶನ್ಸನ್ನು ಎಕ್ಸಾಮ್ಗೆ ಬಂದೇ ಬರುತ್ತೆ. ಬೇಕಾದ್ರೆ ನೀವು ಎಕ್ಸಾಮ್ ಪೇಪರ್ ತೆಗೆದಾದಮೇಲೆ ನೀವು ನನ್ನ ನೆನೆಸ್ಕೊತೀರ, ಓ ಮ್ಯಾಮ್ ಇವ್ರು ಹೇಳಿದ್ರಲ್ಲ ಈ ಥರ ಕ್ವಶನ್ಸ್ ಬಂದೇ ಬರುತ್ತೆ ಅಂತ, ಆ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ. ಬಿಕಾಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಸೊ ಯಾರೆಲ್ಲ ನನಗೆ ಮ್ಯಾಥ್ಸ್ ಫೇಲ್ ಆಗುತ್ತೆ ಅನ್ನೋ ಭಯ ಇರುತ್ತೆ, ಆ ಚಿಂತೆನ ಬಿಟ್ಬಿಟ್ಟು ಈಗೇನು ಕ್ವಶನ್ಸ್ ಕೊಟ್ಟಿದ್ದೀನಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ನೀವು ಖಂಡಿತ ಪಾಸ್ ಆಗೇ ಆಗ್ತೀರಾ. ಸೊ ಇದರಲ್ಲಿ ಮೀಡಿಯನ್ ಮೋಡ್ ಅನ್ನೋದು ಬರ್ದಿಲ್ಲ. ಸೊ ಮೀನ್ನ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದು 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಒಂದು ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ 3 ಮಾರ್ಕ್ಸ್ ನಿಮಗೆ ಪಕ್ಕಾ ಬಂದೇ ಬರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿರೋ ನಾಳೆ ಎಕ್ಸಾಮ್ ಬರೆದಿದ್ದಾದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳಿರೋವಂಥ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಬಂದಿತ್ತಾ ಇಲ್ವಾ ಅನ್ನೋದ್ರನ್ನು.